ಬೆಂಗಳೂರಲ್ಲೇ ಫೇಮಸ್ ಆಗಿರುವ ಮಲ್ಲಿಕಾ ಬಿರಿಯಾನಿ ತಿನ್ಬೇಕು ಅಂತ ಆಸೆ ಆಗ್ತಿದೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಸೇಮ್ ಟೇಸ್ಟ್ ನಿಮ್ಗೆ ಈ ಮಲ್ಲಿಕಾ ಬಿರಿಯಾನಿ, ಮಟನ್ ಬಿರಿಯಾನಿ ಏನ್ ತಿಂತೀರಲ್ವಾ ಅದೇ ಟೇಸ್ಟ್ ಮನೆಯಲ್ಲೇ ಸಿಗುವಾಗತ್ತೆ. ಮತ್ತೆ ನೀವು ಅಲ್ಲಿಗೆ ಹೋಗೋದನ್ನ ಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ತೀರಾ, ಅಷ್ಟು ಚೆನ್ನಾಗಿರತ್ತೆ. ಈ ಮಲ್ಲಿಕಾ ಮಟನ್ ಬಿರಿಯಾನಿ ರೆಸಿಪಿ ಹೇಗ್ ಮಾಡೋದಂತ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳಿದೀನಿ. ಸಿಂಪಲ್ ಆಗಿ ಮಾಡ್ಕೋಬಹುದು. ಒಮ್ಮೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅವಾಗ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪಾ. ಮಟನ್ ಬಿರಿಯಾನಿ ಮಾಡ್ಲಿಕ್ಕೆ ಏನೆಲ್ಲ ಬೇಕಂತ ನೋಡೋಣ. 1 kg ಮಟನ್ ಅನ್ನ ತಗೊಂಡು ಚಂದ ಮಾಡಿ ತೊಳೆದು ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 kg ಅಕ್ಕಿಯನ್ನ ತಗೊಂಡು ತೊಳೆದು ಹಾಗೆ 1 ಗಂಟೆ ಕಾಲ ಅದನ್ನ ನೆನೆಸಿಡ್ಬೇಕು. ನಾನಿಲ್ಲಿ ಜೀರಾ ರೈಸ್ ಅನ್ನ ತಗೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಮನೆಯಲ್ಲೇ ಮಾಡ್ಕೊಳ್ಳಿ, ಎಲ್ಲ ಮನೆಯಲ್ಲೇ ಮಾಡ್ಕೊಂಡ್ರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಲು ನೀವು ಬೆಳ್ಳುಳ್ಳಿಯನ್ನ 1 ಕಪ್ ತಗೊಂಡ್ರೆ ಶುಂಠಿಯನ್ನ ಅರ್ಧ ಕಪ್ ತಗೊಂಡು ಆ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ 3 ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆ. ಮತ್ತೆ ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪಿದು ಪೇಸ್ಟ್, ಅದು ಕೂಡ ಹಾಗೇನೆ. ಕೊತ್ತಂಬರಿ ಜಾಸ್ತಿ ತಗೊಂಡ್ರೆ ಅರ್ಧದಷ್ಟು ಪುದೀನ ತಗೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಹಸಿಮೆಣಸಿನ ಪೇಸ್ಟ್, ಹಾಗೆ ಒಂದು ಟೊಮೊಟೊನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಒಂದು ಕುಕ್ಕರ್ ತಗೊಳ್ಳಿ. ಕುಕ್ಕರ್ ಅಲ್ಲಿ 1/4 ಕಪ್ ಆಗುವಷ್ಟು ಎಣ್ಣೆಯನ್ನ ಹಾಕಿ, 10 ಮರಾಠಿ ಮಗ್ಗು, 1 ಟೀ ಸ್ಪೂನ್ ಸೋಂಪು, ಹಾಗೆ ನೀವು ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ರಲ್ವಾ ಆ ಈರುಳ್ಳಿಯನ್ನ ಹಾಕಿ ಚೆನ್ನಾಗಿ ಎಣ್ಣೆ ಜೊತೆಗೆ ಫ್ರೈ ಮಾಡಿ. ಅದು ಕಲರ್ ಚೇಂಜ್ ಆಗ್ಬೇಕು, ಬ್ರೌನ್ ಕಲರ್ ಬರೋ ತನಕ ನೀವಿಲ್ಲಿ ಹುರ್ಕೋಬೇಕಾಗತ್ತೆ. ಕಲರ್ ಚೇಂಜ್ ಆಗ್ಬೇಕು, ಕಂಪ್ಲೀಟ್ ಆಗಿ ಈರುಳ್ಳಿ ಕಲರ್ ಚೇಂಜ್ ಆಗ್ಬೇಕು. ಮತ್ತೆ ಬೆಂಕಿಯನ್ನ ನೀವು ಮೀಡಿಯಂ ಹುರಿಯಲ್ಲಿ ಇಟ್ಕೊಂಡೇನೆ ಅದನ್ನ ಫ್ರೈ ಮಾಡ್ಕೋಬೇಕು. ಸಣ್ಣ ಹುರಿಯಲ್ಲೇ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಇವಾಗ ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಆಗ್ತಿದೆ. ಈ ಟೈಮಲ್ಲಿ ನೀವು 1 ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೆಂತ್ಯೆ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪಿನ ಪೇಸ್ಟ್, ಅದಾದ್ಮೇಲೆ 2 ಟೀ ಸ್ಪೂನ್ ಆಗುವಷ್ಟು ಹಸಿ ಮೆಣಸಿನ ಪೇಸ್ಟ್ ಅನ್ನ ಕೂಡ ಹಾಕೊಳ್ಳಿ. ಇಲ್ಲಿ ಹಸಿ ಮೆಣಸಿನ ಪೇಸ್ಟ್ ಹತ್ರ ನಿಮ್ಗೆ 10 ರಿಂದ 12 ಹಸಿ ಮೆಣಸು ಹೋದಂಗ ಆಗತ್ತೆ. ಆ ಪೇಸ್ಟ್ ಅಷ್ಟಾಗಿದೆ ಅದು. ಅದಾದ್ಮೇಲೆ 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಆ ಟೊಮೊಟೊನ ಹಾಕಿ ಚಂದ ಮಾಡಿ ಫ್ರೈ ಮಾಡ್ಕೊಳ್ಳಿ. ಇದು ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಆಗ್ಬೇಕು. ಇವಾಗ ನಾನು ಮನೆಯಲ್ಲೇ ಮಾಡಿಟ್ಕೊಂಡಂತಹ ಬಿರಿಯಾನಿ ಮಸಾಲಾ ಪೌಡರ್ ಅದನ್ನ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ. ಇದನ್ನ ನಾನು ಬಿರಿಯಾನಿ ಮಸಾಲಾ ಪೌಡರ್ ಮನೆಯಲ್ಲೇ ಮಾಡ್ಕೊಂಡಿರೋದು. ನೀವು ಮನೆಯಲ್ಲಿ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಪ್ಯಾಕೆಟ್ ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಮನೆಯಲ್ಲೇ ಮಾಡ್ಕೊಂಡ್ರೆ ಅದ್ರ ಗಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಡೀ ಮನೆಗೆ ಅದ್ರ ಸ್ಮೆಲ್ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದಾದ್ಮೇಲೆ 2 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಅಂದ್ರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನೀವು ಚಿಲ್ಲಿ ಪೌಡರ್ನ ಹಾಕೊಳ್ಳಿ, ಖಾರಕ್ಕೆ ತಕ್ಕಷ್ಟು. ಅದನ್ನ ಸ್ವಲ್ಪ ಎಣ್ಣೆ ಜೊತೆಗೆ ಫ್ರೈ ಆದ್ಮೇಲೆ ನೀವು ಇಲ್ಲಿ 1 kg ಮಟನಿಗೆ ಹತ್ರ ನೀವು 1.25 ಲೀಟರ್ ಆಗುವಷ್ಟು ನೀರನ್ನ ತಗೊಳ್ಳಿ. ಅದು ನಿಮ್ಗೆ ಸರಿಯಾದ ಅಳತೆಯಲ್ಲಿ ಬರುತ್ತೆ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ. ಅದಾದ್ಮೇಲೆ ನೀರಿಗೆ ನೀವು ಈ ಕುದಿತಾ ಇರುವಾಗ ಮಟನ್ ಅನ್ನ ಹಾಕಿ 4 ವಿಸಿಲ್ ಬೇಯಿಸ್ಕೊಳ್ಳಿ. ನಿಮ್ ಮಟನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಟನ್ ತುಂಬಾ ಸಾಫ್ಟ್ ಆಗಿದ್ರೆ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಇಲ್ಲ ಮಟನ್ ಏನಾದ್ರೂ ಗಟ್ಟಿ ಇದ್ರೆ ನಿಮ್ಗೆ 6-7 ವಿಸಿಲ್ ಮೇಲೆ ಬೇಕಾಗತ್ತೆ, ಮೀಡಿಯಂ ಇದ್ರಲ್ಲಿ ಇಟ್ಕೊಂಡ್ರು. ನನ್ಗೆ ಇದು ಮಟನ್ ತುಂಬಾ ಸಾಫ್ಟ್ ಆಗಿದೆ, ಬೇಗ ಬೇಯುತ್ತಂತ ಗೊತ್ತು. ಹಾಗಾಗಿ ನಾನು ಇದನ್ನ 4 ವಿಸಿಲ್ ಅಲ್ಲೇ ಬೇಯಿಸ್ಕೊಂಡೆ. ಚೆನ್ನಾಗಿ ಬೆಂದು ರೆಡಿ ಆಯ್ತು. ಇವಾಗ ನಾನಿದು ಬಿರಿಯಾನಿ ಮಾಡಕ್ಕಂತಾನೆ ಸ್ಪೆಷಲ್ ಆಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಕಬ್ಬಿಣದ್ದು ಇದು. ಈ ಪಾತ್ರಕ್ಕೆ ನಾನು ಕುಕ್ಕರ್ ಅಲ್ಲಿ ಮಾಡಿಟ್ಕೊಂಡಿದ್ದನ್ನೆಲ್ಲ ಈ ಪಾತ್ರದಲ್ಲಿ ಹಾಕೋತಾ ಇದ್ದೀನಿ. ಹಾಕಿ ಆದ್ಮೇಲೆ ನಾವು ಅಕ್ಕಿಯನ್ನ ನೆನೆಸಿಟ್ಕೊಂಡಿದೀವಲ್ಲ ಆ ನೀರನ್ನೆಲ್ಲ ಸಪರೇಟ್ ಮಾಡಿ ಅಕ್ಕಿಯನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚಂದ ಮಾಡಿ. ಇದ್ರಲ್ಲಿ ಬಿರಿಯಾನಿ ಮಾಡೋದ್ರಿಂದ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಪಾತ್ರದಲ್ಲಿ. ಅದಾದ್ಮೇಲೆ ಇದನ್ನ ಮುಚ್ಚಿ ಕವರ್ ಮಾಡಿ ಮುಚ್ಚಿ ನೀವು 10 ನಿಮಿಷ ಹಾಗೇನೆ ಮೀಡಿಯಂ ಇದ್ರಲ್ಲಿ ಬೇಯಿಸ್ಕೊಳ್ಳಿ. ಅವಾಗ ನಿಮ್ಗೆ ಬಿರಿಯಾನಿ ಅನ್ನ ಸ್ವಲ್ಪ ಉದ್ರುದ್ರಾಗಿ ರೆಡಿ ಆಗತ್ತೆ. ಅದಾದ್ಮೇಲೆ ಮುಚ್ಚಳನ ಓಪನ್ ಮಾಡಿ ನೋಡಿದಾಗ ನಿಮ್ಗೆ ಈ ರೀತಿಯಾಗಿರುತ್ತೆ. ಇದ್ರ ಮೇಲ್ಗಡೆ ನೀವು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಮತ್ತೆ ಫುಲ್ ಅಡಿಂದ ನೀವು ಮೇಲ್ಗಡೆ ತನಕ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಮಸಾಲೆ ಎಲ್ಲದ್ರ ಕಡೆಗೂ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಮಾಡ್ಕೊಂಡಾದ್ಮೇಲೆ ಅಡಿಗಡೆ ಒಂದು ಹಳೆ ಕೌಲೆ ಏನಾದ್ರೂ ಇದ್ದದಿದ್ರೆ ಅದನ್ನ ಇಟ್ಬಿಟ್ಟು 5 ನಿಮಿಷ ಈ ರೀತಿಯಲ್ಲಿ ಸಣ್ಣ ಹುರಿಯಲ್ಲೇ ಇಟ್ಬಿಡಿ. ಅದಾದ್ಮೇಲೆ ಮತ್ತೆ ನೀವು ಸಡನ್ ಆಗಿ ತೆಗಿಯಕ್ ಹೋಗ್ಬೇಡಿ. ಮತ್ತೆ 5 ನಿಮಿಷ ತಣಿಯೋದಕ್ಕೆ ಅದ್ರ
ಜೊತೆ ಹಾಗೆ ಬಿಡಿ, ಅವಾಗ ತುಂಬಾ ಚೆನ್ನಾಗಿ ಸೆಟ್ ಆಗಿ ನಮ್ಗೆ ರೆಡಿ ಆಗುತ್ತೆ. ಒಂಥರ ಡಮ್ ಕಟ್ಟಿದ ಹಾಗೆ ಆಗತ್ತೆ. ತುಂಬಾ ಚೆನ್ನಾಗಿ ಟೇಸ್ಟ್ ಅಂತೂ ಬರುತ್ತೆ. ಆವಾಗ ಪರಿಮಳ ನೋಡಿ, ಇಡೀ ಮನೆ ತುಂಬಾ ಪರಿಮಳ ಬಂದ್ಬಿಡುತ್ತೆ. ಬಿರಿಯಾನಿ ಅಷ್ಟು ರೆಡಿ ಆಯ್ತು ಅಂತ ಹೇಳಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಖಂಡಿತ ಮಿಸ್ ಮಾಡ್ಕೋಬೇಡಿ, ಒಮ್ಮೆ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ. ಮಲ್ಲಿಕಾ ಬಿರಿಯಾನಿ, ಮಟನ್ ಬಿರಿಯಾನಿ, ಓಕೆ, ತುಂಬಾ ಟೇಸ್ಟಿ ಆಗಿರುವಂತಹದ್ದು. ದಿಟ್ಟು ಸೇಮ್ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿದವರು ಕಮೆಂಟ್ ಮಾಡೋದನ್ನ ಖಂಡಿತ ಮರಿಬೇಡಿ. ಒಮ್ಮೆ ಕಮೆಂಟ್ ಕೂಡ ಮಾಡಿ. ಅಲ್ಲಿನ ಬಿರಿಯಾನಿ ಯಾರಾದ್ರೂ ಟೇಸ್ಟ್ ಕೂಡ ಮಾಡಿದ್ರ ಅಂತ ಅನ್ಕೋತೀನಿ. ಟೇಸ್ಟ್ ಮಾಡಿದವರು ಕೂಡ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮಸ್ಟ್ ಟ್ರೈ ಒನ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.